ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಹಾಯ್ ಪುಟ್ಟಿ, ಬಾ. ಇಲ್ಲ ಏನಾದರೂ ತಿಂದೇನ? ಆ ಫೈಲ್ ತಗೊಂಡ್ರಿ. ಸರಿ ಸರ್. ನಮಸ್ತೆ ಸರ್. ನಮಸ್ಕಾರ ಸರ್, ಅದೇ ಹೇಳಿದ್ನಲ್ಲ, ದಿವಾನ್ ಗ್ರೂಪ್ ಕಡೆಯವರು ಅಂತ. ಅವರೇ ಸರ್ ಇವರು. ಓ ಬನ್ನಿ ಸರ್, ಕೂತ್ಕೊಳ್ಳಿ. ನಮಸ್ತೆ ಸರ್. ಸರ್, ಇದು ಮಗು ಬಗ್ಗೆ ಏನಾದರೂ ಅಪ್ಡೇಟ್ ಸಿಗ್ತಾ? ಪೇರೆಂಟ್ಸ್ ಸಿಕ್ಕಿದ್ರಾ? ಅವ್ರೇನ್ ಮನುಷ್ಯರ ಸರ್? ಮನುಷ್ಯ ಕುಲಕ್ಕೆ ಅವಮಾನ, ಇನ್ಸಲ್ಟ್ ಅವರು. ಪ್ರಾಣಿಗಳಿಗಿಂತ ಎಷ್ಟು ಕೀಳು ಅಂದ್ರೆ, ಅವಕ್ಕಾದ್ರೂ ಮಕ್ಕಳು ಮರಿ ಅನ್ನೋ ಸೆಂಟಿಮೆಂಟ್ ಇರುತ್ತೆ, ಇವರಿಗೆ ಅದ್ಯಾವುದೂ ಇಲ್ಲ. ಒಂದು ಹೆಣ್ಣು ಮಗುನ ಒಂಟಿಯಾಗಿ ಆ ಮನೇಲಿ ಬಿಟ್ಟು ಹೋಗಿದಾರಲ್ಲ ಸರ್, ಇವ್ರು ಯಾವ ಮಟ್ಟದ ರಾಕ್ಷಸರು ಇರ್ಬೇಕು ಸರ್? ಇವ್ರ ಬಗ್ಗೆ ಮಾತಾಡೋದಕ್ಕೆ ಅಸಹ್ಯ ಆಗುತ್ತೆ, ಬಾಯಿ ಹೊಲಸಾಗತ್ತೆ ಅಂತೇವ್ರು ಇವರು. ಯಾಕೆ ಸರ್, ಏನಂದ್ರು? ಸಿಕ್ಕಿದ್ರು, ಆಮೇಲೆ ಅನ್ನಿಸ್ತು ಯಾಕಾದ್ರೂ ಸಿಕ್ಕಿದ್ರು ಅಂತ. ನಾ ಫೋನ್ ಮಾಡಿ ಕೇಳಿದಾಗ ಏನಂದ್ರು ಗೊತ್ತಾ ಸರ್? ಈ ಮಗು ನಮಗೆ ಬಿಲ್ಕುಲ್ ಬೇಡ, ಅವ್ರಿಗೂ ಈ ಮಗುಗೂ ಸಂಬಂಧನೇ ಇಲ್ವಂತೆ. ಈ ಮಗು ಅವ್ರದ್ದು ಅಲ್ವಂತ ಸರ್? ಇಲ್ವಂತೆ ಸರ್. ದಯವಿಟ್ಟು ಮಗು ವಿಚಾರದಲ್ಲಿ ನೀವು ಮತ್ತೆ ಫೋನ್ ಮಾಡಬೇಡಿ. ನಿಮ್ಗೆ ಅಷ್ಟೊಂದು ಕಾಳಜಿ ಇದ್ರೆ ಯಾವುದಾದ್ರೂ ಅನಾಥಾಶ್ರಮಕ್ಕೆ ಸೇರಿಸಿ, ಇಲ್ಲ ಅಂದ್ರೆ ಅದನ್ನ ನೀವೇ ತಗೊಂಡೋಗಿ ಸಾಕೊಳ್ಳಿ ಅಂದ್ರು. ಅವ್ರು ಇಲ್ಲೆಲ್ಲರೂ ಸಿಕ್ಕಿದ್ರೆ ಚಮಡ ಸುಂದಾಕ್ಬಿಡ್ತಾ ಇದ್ದೆ. ಅವರು ಅಪ್ಪ ಅಮ್ಮ ಅಲ್ಲ ಸರ್, ಆ ಪದಕ್ಕೆ ಇನ್ಸಲ್ಟ್. ಅವರು ನಾಲಾಯಕ್ಗಳವರು. ಹೊಟ್ಟೆಗೆ ಏನು ಅನ್ನ ತಿಂತಾರೋ ಮತ್ತೇನು ತಿಂತಾರೋ ಗೊತ್ತಿಲ್ಲ ಸರ್. ಅವ್ರ ಮಾತು ಕೇಳಿ ನನಗೆ ಏಸಿಗೆ ಆಯ್ತು ಸರ್. ಅವ್ರಿಗೆ ಅಂತಿಂತ ಶಿಕ್ಷೆ ಆಗಬಾರ್ದು, ಅವ್ರಿಗೂ ಜೀವನ ಪರ್ಯಂತ ಜೈಲಲ್ಲೇ ಕೊಳಿಬೇಕು ಅಂತ ಶಿಕ್ಷೆ ಆಗಬೇಕು. ಆ ಭಯಕ್ಕೇನೆ ಅವರು ದೇಶ ಬಿಟ್ಟು ಓಡೋಗಿರೋದು. ನಮ್ಮ ಮಲೆಮಹದೇಶ್ವರ ಬೆಟ್ಟದ ಜುರಿಸ್ಟಿಕ್ಷನ್ ಒಂದು ಕೇಸ್ ಆಗಿತ್ತು. ಅಲ್ಲೊಂದು ಅನಾಥಾಲಯದ ಮೇಲೆ ನಾವು ರೈಡ್ ಮಾಡಿದ್ವಿ. ಅಲ್ಲಿ ಚೈಲ್ಡ್ ಟ್ರಾಫಿಕಿಂಗ್ ಮಾಡ್ತಿದ್ರಂತೆ. ಅಂಥದ್ದೇ ಕೇಸಿನ ಮಗು ಇರಬೇಕು ಇದು. ಸ್ವಂತ ಮಗು ಆಗಿದ್ರೆ ಈ ಮಗುಗೆ ಈ ಪರಿಸ್ಥಿತಿ ಬರ್ತಿತ್ತ ಸರ್? ದಯವಿಟ್ಟು ಇನ್ನೊಂದ್ಸಲ ಮಗು ವಿಚಾರದಲ್ಲಿ ಫೋನ್ ಮಾಡಬೇಡಿ ಅಂತ ಹೇಳಿದ್ರು ಸರ್. ಸರ್, ಯಾವ್ದಾದ್ರು ಅನಾಥಾಶ್ರಮ ಕಳಿಸಿ, ಇಲ್ಲಾಂದ್ರೆ ನಿಮಗೆ ಕರುಣೆ ಪರ್ಣೆ ಇದ್ರೆ ಆ ಮಗುನ ನೀವೇ ಕರ್ಕೊಂಡೋಗಿ ಸಾಕಿ ಅಂತ ಹೇಳಿಬಿಟ್ರು. ಹ್ಞೂ ಸರ್, ಈ ಮಗುನು ಚೈನ್ ಟ್ರಾಫಿಕ್ನಲ್ಲೇ ಸಿಕ್ಕಿರೋ ಮಗು ಅನ್ಸುತ್ತೆ. ಯಾರೋ ಮಾರಿದ್ದಾರೆ, ಅವರು ತಗೊಂಡಿದ್ದಾರೆ. ಈಗ ಮಗು ಬೇಡ ಅಂತ ಬಿಟ್ಟೋಗಿದ್ದಾರೆ ಸರ್. ಸರ್, ಈಗ ಮುಂದಕ್ಕೆ ಏನು ಮಾಡಬೇಕು? ಈ ಮಗುಗೊಂದು ವ್ಯವಸ್ಥೆ ಮಾಡಬೇಕಲ್ಲ ಸರ್? ಸರ್, ನೀವು ಫಾರ್ಮಾಲಿಟೀಸ್ ಎಲ್ಲ ಮುಗಿಸಿ ಹೊರಡಿ. ನಾವು ಮಗುನ ಸೇಫಾಗಿ ಅನಾಥಾಶ್ರಮಕ್ಕೆ ಸೇರಿಸ್ತೀವಿ. ಸರಿ ಸರ್. ಸ್ವಲ್ಪ ಸರ್, ಒಂದು ನಿಮಿಷ ಗೊತ್ತೆ. ಏನ ಆನಂದ, ಮಗುನ ನಮ್ಮ ಜೊತೆಗೆ ಕರ್ಕೊಂಡು ಹೋಗೋಣ? ನನಗೆ ಇಲ್ಲಿ ಬಿಟ್ಟು ಹೋಗಿ ಮನ್ಸಾಗ್ತಾ ಇಲ್ಲ ಕಣೋ. ಹೇಯ್, ಆ ಮಗುನ ನಾನೇ ದತ್ತು ತಗೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ. ಹೇಯ್, ಏನೋ ಮಾತಾಡ್ತಾ ಇದೆಯಾ ನೀನು? ಹೇಯ್, ನಿನ್ಗೆ ಯಾಕೋ ಜವಾಬ್ದಾರಿ? ಅಲ್ಲ, ಆ ಮಗು ನಿನ್ನ ಜೊತೆ ಒಂದು ದಿವಸ ಇದೆ ಅಷ್ಟೇಪ್ಪ, ಅಷ್ಟಕ್ಕೆ ಇಷ್ಟೊಂದು ಅಟ್ಯಾಚ್ಮೆಂಟಾ? ಬಟ್ ಯಾಕೋ ಇಲ್ಲಿ ಬಿಟ್ಟು ಹೋಗಿ ಮನ್ಸಾಗ್ತಾ ಇಲ್ಲ ಕಣೋ. ನಿನ್ನ ಮನಸ್ಸು ಎಂಥದ್ದು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ಈ ವಯಸ್ಸಲ್ಲಿ ಜವಾಬ್ದಾರಿ ಬೇಕೇನೋ ನಿನಗೆ? ಹಾಂ ಅಪ್ಪ, ನೀನು ಹೇಳಿ ಕೇಳಿ ಕ್ಯಾಬ್ ಡ್ರೈವರ್, ಊರೂರು ಸುತ್ತಾ ಇರ್ತೀಯ, ಆ ಮಗುನ ಎಲ್ಲಿ ಬಿಟ್ಟು ಹೋಗ್ತೀಯ? ಏಯ್, ಆ ನಾಯಿ ಮರಿನ ಬೆಕ್ಕು ಮರಿನ ಪೆಟ್ಲೆ ವರ್ಷ ಹತ್ರ ಬಿಟ್ಬಿಟ್ಟು ಒಂದು ವಾರ ಆದ್ಮೇಲೆ ಕರ್ಕೊಂಡು ಹೋಗ್ತೀನಿ ಅನ್ನೋದಕ್ಕೆ? ಏಯ್, ಮಗುನ ನೋಡ್ಕೊಳ್ಳೋದು ತುಂಬ ದೊಡ್ಡ ಜವಾಬ್ದಾರಿ ಕಣ. ನಿನ್ಗೆ ಅದೆಲ್ಲ ಅರ್ಥ ಆಗಲ್ಲ. ಅಪ್ಪ, ನಿನ್ನ ಗುರಿ ಬೇರೆನೇ ಇದೆ. ನೀನು ಅದಕ್ಕೆ ಒಂದಾಗ್ಬೇಕು. ಅದಕ್ಕೆ ನಿನ್ನ ಸಂಬಂಧ ಚೆನ್ನಾಗಾಗಬೇಕು. ಅದ್ರ ಕಡೆ ಫೋಕಸ್ ಮಾಡೋ. ನೀವು ಹೊರಡು. ಅಲ್ಲ ಕಣೋ, ಮಗು ಅಪ್ಪ ಅಮ್ಮ ಬೇಗ ಬಿಟ್ಟು ಹೋಗಿದ್ದಾರೆ, ನಾವು ಬಿಟ್ಟು ಹೋದ್ರೆ ದೇವ್ರ ಮೆಚ್ತಾನ? ಯೋಚನೆ ಮಾಡು. ನಾವೇನು ಅದನ್ನ ಬೀದಿಲಿ ಬಿಟ್ಟು ಹೋಗ್ತಾ ಇದೀವೇನೋ? ಸುರಕ್ಷಿತವಾಗಿ ಪೊಲೀಸರ ಕೈಗೆ ಒಪ್ಪಿಸ್ತಾ ಇದೀವಿ. ಅವ್ರು ಅದಕ್ಕೊಂದೇನೋ ದಾರಿ ಮಾಡ್ತಾರೆ.
ಆಮೇಲೆ ಒಂದು ವಿಷಯ ತಿಳ್ಕೊ ಗೆಳೆಯ, ಆ ಮಗು ಹಣೆಯಲ್ಲಿ ಏನು ಬರೆದಿರುತ್ತೋ ಅದೇ ಆಗದು. ಒಳ್ಳೇದಾಗ್ಲಿ ಅಂತ ಬಯಸೋಣ, ಎಲ್ಲ ಕೆಡಿಸ್ಕೋಬೇಡ. ಒಳ್ಳೇದಾಗಲಿ, ನೀನು ನಡಿ. ಏನು ಯೋಚನೆ ಮಾಡ್ತಾ ನಿಂತ್ಕೊಂಡೆ? ಹೊರಡಪ್ಪ. ಅಲ್ವೋ? ನಿನ್ನ ಹೆಂಗಲ್ ನಂಗೆ ಅರ್ಥ ಆಗುತ್ತೆ. ನಿನ್ನ ಕೈ ಮುಗಿದು ಕೇಳ್ಕೊತೀನಿ, ಪ್ಲೀಸ್ ಹೋಗು. ನಾನೆಲ್ಲ ನೋಡ್ಕೋತೀನಿ, ನೀನು ಹೊರಡಪ್ಪ ಪ್ಲೀಸ್. ನೀನು ನಡಿ, ಹೊರಡು. ಗೌತಮ್, ಒಬ್ಬನೇ ಬರ್ತಾ ಇದೆಯಲ್ಲಪ್ಪ, ಮಗು ಎಲ್ಲಿ? ಮಗು ಅದೆಲ್ಲಿ ಸೇರ್ಬೇಕಾಗಿತ್ತು ಅಲ್ಲಿ ಸೇರಿಸ್ಬಂದಿ. ಹಾಯ್ ಸರ್. ಹಾಯ್. ಟೀ ಕೊಡಪ್ಪ. ಈ ಜೊತೆಲಿ ಮಗು ಇಲ್ಲ ಕಣೆ, ಮಗುನ್ ಬಿಟ್ಟು ಬಂದಿದ್ದಾರೆ. ಅಂದ್ರೆ ಆ ಮಗು ಅವ್ರದಲ್ವಲ್ಲ? ಎಸ್. ಅಮೃತಧಾರೆ ನನ್ನೊಲವ ಅಮೃತಧಾರೆ